ಭಾಗಮಂಡಲ ರಸ್ತೆ ಅವ್ಯವಸ್ಥೆ ಕುರಿತು ಅನೇಕ ಬಾರಿ ಆಡಳಿತ ವ್ಯವಸ್ಥೆಯ ಗಮನ ಸೆಳೆದಿದ್ರೂ ಟೆಂಡರ್ ಆಗಿದೆ, ಅನುದಾನದ ಕೊರತೆ ಇದೆ ಎನ್ನುವ ಉತ್ತರ ಬರ್ತಾ ಇದೆ ಹೊರತು ಅಭಿವೃದ್ಧಿ ಕಾರ್ಯ ಮಾತ್ರ ಇನ್ನೂ ಕೂಡ ಆರಂಭಗೊಂಡಿಲ್ಲ ಅಂತ ನಾಪೋಕ್ಲುವಿನ ಆಟೋ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹದಗೆಟ್ಟ ರಸ್ತೆಯಿಂದ ವಾಹನ ಚಾಲಕರು, ಶಾಲಾ ಮಕ್ಕಳು, ಹಿರಿಯ ನಾಗರಿಕರು ಮತ್ತು ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನು ಸಾಗಿಸಲು ನಿತ್ಯ ಕಷ್ಟ ಅನುಭವಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಚಾಲಕರು ಕೂಡಲೇ ಹದಗೆಟ್ಟ ರಸ್ತೆಯಿಂದ ಶೀಘ್ರ ದುರಸ್ತಿಪಡಿಸಬೇಕು, ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳನ್ನು ಒತ್ತಾಯಿಸಿ ಎಚ್ಚರಿಕೆ ನೀಡಿದ್ದಾರೆ. ನೀವೆಲ್ಲ ನೋಡ್ತಿರ್ಬೋದು ಈ ರಸ್ತೆನ, ಇದು ನಾಪೋಕ್ಲಿಂದ ಭಾಗಮಂಡಲ ಹಾದು ಹೋಗುವಂಥ ರಸ್ತೆ. ಈ ರಸ್ತೆಗೆ ನಾವು ಒಂದು 2 ಅಲ್ಲ 3 ಅಲ್ಲ 4 ಅಲ್ಲ ತುಂಬ ವೀಡಿಯೋನು ಮಾಡಿದ್ದೀವಿ, ತುಂಬಾ ಪರಿಶ್ರಮ ಪಡ್ತಿದ್ದೀವಿ. ಯಾವುದೇ ಪರಿಶ್ರಮ ಸಿಗ್ತಾ ಇಲ್ಲ ನಮಗೆ. ಪೊನ್ನಣ್ಣ ಸರ್ ಅವರು ಮೊನ್ನೆ ಒಂದು 2 ದಿವಸ ಮುಂಚೆ ಈ LG ರೋಡ್ಗಾಗಿ ನೀವು ಹಾದು ಹೋಗಿದ್ದೀರಾ. ಇದರ ರೋಡ್ ಬಗ್ಗೆ ನೀವು ಏನಂತ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಈ ರೋಡಿಗೆ ನಾವು ಇವತ್ತು ಬಾಳೆ ನಟ್ಟುಬಿಟ್ಟು ಪ್ರತಿಭಟನೆ ಮಾಡ್ತಿದ್ದೀವಿ. 1.5 ಕಿಲೋಮೀಟರ್ ಗಂಟ ಈ ರಸ್ತೆಯಲ್ಲಿ ಹೋಗ್ತಿರೋರೆಲ್ಲ ನೋಡಿತಿರ್ಬೋದು. ನಾವು ಪೇಪರ್ಗೆ ಹಾಕ್ತೀವಿ, ನ್ಯೂಸ್ಗೆ ಕೊಡ್ತೀವಿ. ನೀವೆಲ್ಲ ಈ ವಿಡಿಯೋನ ನೀವು ನೋಡಿದ್ದೀರಲ್ಲ. 1.5 ಕಿಲೋಮೀಟರ್ ಗಂಟ ನಾವು ಈ ರಸ್ತೆನ ಬಾಳೆ ನಟ್ಟುಬಿಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆಟೋ ಚಾಲಕರು 365 ದಿವಸ ಈ ಆಟೋದಲ್ಲಿ, ನಾಳೆ ಸಂತೆ ಆಗ್ತಿದೆ ಸೋಮವಾರ ಆ ದಿವಸ, ಆಟೋದಲ್ಲಿ ತುಂಬ ದಿವಸ ನಮಗೆ ಕಷ್ಟ ಆಗ್ತಿತ್ತು. ಇದಕ್ಕೆ ಯಾರು ಹೊಣೆ ಅಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಹೊಣೆ. ಇದಕ್ಕೆ ಈ ಸರ್ಕಾರ ನಮಗೆ ರೋಡ್ ಮಾಡಿ ಕೊಟ್ಟಿಲ್ಲ ಅಂದರೆ ಮುಂದೊಂದು ದಿವಸ ಅಂತ ಹೇಳಿದ್ರೆ ನಾಳೆನೇ ಆಗ್ಬೋದು, ನಾಡಿದ್ದೇ ಆಗ್ಬೋದು. ನಾವು ದೊಡ್ಡ ದೊಡ್ಡ ಮರಗಳನ್ನು ರಸ್ತೆಗೆ ಟೈರ್ ಸುಟ್ಟುಬಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ, ತುಂಬ ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ BJP ಸರ್ಕಾರ ಮಾಡಿದ ರೋಡಲ್ಲಿ ಎಲ್ಲರೂ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, ಯಾವುದೇ ಇಲ್ಲ. KG ಬೋಪಯ್ಯ MP ಅಪ್ಪಚ್ಚರಂಜರು ಮಾಡಿದ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಯಾವುದೂ ಏನೂ ಮಾಡಿಲ್ಲ. ಇದಕ್ಕೆ ಆದಷ್ಟು ಬೇಗ ಇದಕ್ಕೆ ಏನು ಹೊಣೆ ಆಗಿದ್ದೀರಾ ಈ ರಸ್ತೆಗೆ ಅದು ಮಾಡಲೇಬೇಕು. ಅಪಘಾತಗಳು ಇಲ್ಲಿ ಆಗ್ತಾ ಇದೆ, ಆದರೂ ಯಾರು ಕ್ಯಾರೆ ಮಾಡ್ತಾ ಇಲ್ಲ. ನಾವೇ ಗುದ್ದಾಗಿ ಬಾಳೆ ಗಿಡ ನೆಟ್ಟಿದ್ದೀವಿ. 1.5 ಕಿಲೋಮೀಟರ್ ಗಂಟ ನಾವು ಬಾಳೆ ಗಿಡ ನೆಟ್ಟಿದ್ದೀವಿ, ಇನ್ನೂ ನೆಡ್ತೀವಿ. ಅದಕ್ಕೆ ನಾವು ಬೇಕಾದಷ್ಟು ಶ್ರಮ ಪಡ್ತೀವಿ. ಎಷ್ಟು ಶಾಲಾ ಮಕ್ಕಳು ಹೋಗೋ ದಾರಿ ಇದು. MMR ಜಂಕ್ಷನಿಂದ ನಾಪೋಕ್ಲು ಹೋಗೋ ರೋಡು. ಇವಾಗ ನಾವು ಬಾಳೆ ನೆಟ್ಟಿದ್ದೀವಿ. ಈ ಬಾಳೆ ಫಸ್ಲು ಬಂದಾಗ ಯಾರು ಬೇಕಾದ್ರೂ ಕುಯ್ಕೊಂಡು ಹೋಗ್ಬೋದು, ಬೇಜಾರಿಲ್ಲ. ಆದರೆ ಡೈಲಿ ಬರೋರು ಸರ್ಕಾರದ ಬಾಳೆ ತೋಟ, ದಯವಿಟ್ಟು ಇದಕ್ಕೆ ಡೈಲಿ ಬರೋರು ನೀರು ಹಾಕ್ಬಿಡಿ, ನೀರು ಹಾಕಿ ಬೆಳೆಸಿ. ಇಷ್ಟು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾರಿಗೆ ಬೇಕಾದ್ರೂ ಫಸಲ್ ತಗೋಬೋದು, ಯಾರು ಬೇಕಾದ್ರೂ ಫಸಲ್ ತಗೊಳ್ಳೋದು. ಆದರೆ ಡೈಲಿ ಬರೋರು ಮಾತ್ರ ನೀರು ಹಾಕ್ಬಿಟ್ಟು ಅಷ್ಟೇ. ನಾವು 1.5 ಕಿಲೋಮೀಟ್ರ್ ನಡ್ಕೊಂಡು ಬಾಳೆ ನೆಟ್ಟಿ ಪ್ರತಿಭಟನೆ ಮಾಡಿದ್ದೀವಿ. ಇದರ ಬಗ್ಗೆ ದಯವಿಟ್ಟು ಪೊನ್ನಣ್ಣನವರು ಏನಾದ್ರು ಒಂದು ಕ್ರಮ ತಗೊಂಡು ಈ ರೋಡ್ನೊಂದು ಸರಿ ಮಾಡಿಸಿಕೊಡ್ಬೇಕು. ಪ್ರತಿಯೊಂದು ಆಟೋ ಡ್ರೈವರ್ಗಾಗಲಿ, ಸ್ಕೂಲ್ ಗಾಡಿಗಳಿಗಾಗಲಿ ತುಂಬ ಕಷ್ಟ ಇದೆ ರೋಡು. ದಯವಿಟ್ಟು ಇದನ್ನೊಂದು ರಿಪೇರಿ ಮಾಡಿ ಕೊಟ್ಟುಬಿಟ್ಟು ನೋಡೋಕೆ ಅಂತ ಕೇಳ್ಕೊಳ್ತೀವಿ. ಇಲ್ಲಾಂದರೆ 15 ದಿನಗಳ ಒಳಗಡೆ ನಾವು ಮತ್ತೆ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಒಂದೇ ಒಂದು ಗಾಡಿ ರೋಡಲ್ಲಿ ಓಡಾಡಲಿಕ್ಕೆ ನಾವು ಬಿಡೋದಿಲ್ಲ.